ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 9ನೇ ತರಗತಿಯ ಸೇತುಬಂಧದಲ್ಲಿ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 7 ಆಗಿರ್ಬೋದು, 8ನೇ ತರಗತಿ ಹಿಂದಿಯಲ್ಲಿ ಹಾಕಿದ್ದೆ, ಇವಾಗ 9th ಇದೆ, 10th ಕೂಡ ಹಾಕ್ತೀನಿ. ಸೊ ಪ್ರೀ ಟೆಸ್ಟ್ ಆದ ನಂತರ ಮತ್ತೆ ಪೋಸ್ಟ್ ಟೆಸ್ಟನ್ನು ಕೂಡ ಲೈನ್ ಅಪ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. उत्तम शिक्षा उज्ज्वल भविष्य 2026-27 ಸರ್ಕಾರಿ ಉಚ್ಚ ಪ್ರಾಥಮಿಕ ಪಾಠಶಾಲಾ ಅಂತ ನಾವಿಲ್ಲಿ ಹಾಕಿದ್ದೀವಿ. ಸೊ ನೋಡಿ, ಒಂದು ಮೆಂಬರ್ಶಿಪ್ಪನ್ನು ಓಪನ್ ಮಾಡಿದ್ದೀವಿ, ಓಕೆನಾ. ಸೊ ಮೆಂಬರ್ಶಿಪ್ಪನ್ನು ಓಪನ್ ಮಾಡಿ ತೊಗೊಂಡ್ರೆ ಈ ಪಿ ಡಿ ಎಫ್ಗಳಲ್ಲಿ ನಿಮಗೆ ಸಿಗ್ತದೆ. ಸೊ ಮೆಂಬರ್ಶಿಪ್ಗಾಗಿಯೇ ಪಿ ಡಿ ಎಫ್ಗಳನ್ನು ವಿಡಿಯೋಗಳನ್ನು ಹಾಕಿರ್ತಾರೆ. ಸೇತುಬಂಧ उपक्रम 2026-27 अधिगम प्रतिफलों की सूची, पूर्व परीक्षा प्रश्न पत्रिका उत्तर सूची सहित कक्षा 9 विषय तृतीय भाषा हिंदी. ಸೊ ಮೊದಲಿಗೆ ಸೇತುಬಂಧ 2026-27 FLN ಮತ್ತು ಅಪೇಕ್ಷಿತ ಅಧಿಗಮ್ ಪ್ರತಿಫಲೋं की सूची. ಸೊ ತರಗತಿ 9 ಇದ್ದಾವೆ, ವಿಷಯ ತೃತೀಯ ಭಾಷೆ ಹಿಂದಿ. ಸೊ ಒಟ್ಟಾರೆ ಇರತಕ್ಕಂಥ ಅಧಿಗಮ್ प्रतिफल 9 ಇದ್ದಾವೆ. सुनी हुई बातों को समझकर प्रश्नों के उत्तर देंगे. सरल वाक्य समझकर पढ़ते हैं, सरल शब्द लिखते हैं. प्रथम भाषा के सरल वाक्यों का हिंदी में अनुवाद करते हैं. श्रवण तथा वाचन द्वारा गद्य और पद्यों को समझते हैं, उनसे प्राप्त अनुभव को लेखन में व्यवहार में प्रयोग करते हैं. श्रवण तथा वाचन द्वारा छात्र औपचारिक पत्र लेखन की विधि नियमों को सीखते हैं तथा अपने जीवन उसका प्रयोग संदर्भानुसार करते हैं. छात्र छात्राओं में हिंदी शब्द भंडार का विकास होता है तथा शब्दकोश उपयोग करने की कला सीखते हैं. विद्यार्थी व्याकरणिक बिंदुओं से अवगत करते हैं, उन्हें संदर्भानुसार व्यवहार में प्रयोग करते हैं. अनुवाद करना, सरल निबंध लिखना, पत्र लिखना आदि को सीखते हैं, उनके संदर्भानुसार व्यवहार में प्रयोग करते हैं ಅಂತ ಇದೆ. ಸೊ ಜಸ್ಟ್ ಯಾರಿಗೆಲ್ಲ ಪಿ ಡಿ ಎಫ್ ಬೇಕನ್ನೋರು ತಾವುಗಳು ಏನು ಮಾಡಬೇಕು, 57 और 59 ರುಪೀಸ್ ಒಂದು ಮೆಂಬರ್ಶಿಪ್ ಇದೆ, ಅಲ್ಲಿ ಹೋಗಿದರೆ ಸಾಕು. ನಾವು ಪ್ರತಿ ವಿಡಿಯೋಗಳನ್ನು ಹಾಕಿರ್ತೀವಲ್ಲ, ಅದರದ್ದು ಪಿ ಡಿ ಎಫ್ಗಳನ್ನು ನಿಮಗೆ ಅಲ್ಲಿ ಜಸ್ಟ್ ಮೆಂಬರ್ಸ್ಗೆ ಮಾತ್ರ ಏನು ಮಾಡ್ತಾರೆ, ಕೊಡ್ತಾರೆ. FLN और अपेक्षित अधिगम प्रतिफलों के अनुसार प्रश्नों की संख्या. ಸೊ ಕಕ್ಷಾ 9 ವಿಷಯ ತೃತೀಯ ಭಾಷಾ ಹಿಂದಿ ಆಲ್ರೆಡಿ DSCRT ಅವರೇ ಕೊಟ್ಟಿದ್ದಾರೆ. 9ನೇ ಒಂದು ಅಧಿಗಮ್ ಪ್ರತಿಫಲ್ಗೆ ಮಾತ್ರ 2 ಪ್ರಶ್ನೆಗಳಿದ್ದಾವೆ. ಸೊ ಎಲ್ಲ ಕಲಿಕಾ ಫಲಕ್ಕೆ ಒಂದೊಂದು ಪ್ರಶ್ನೆಗಳಿದ್ದಾವೆ. ಇವೆಲ್ಲ ಪ್ರಶ್ನೆಗಳನ್ನು ನಾವು LBIಯಿಂದ, ಆಮೇಲೆ 8th ಹಿಂದಿದಿಂದ ಏನು ಮಾಡಿದ್ದೀವಿ, ಚಾಯ್ಸ್ ಮಾಡಿದ್ದೀವಿ ಟೆಕ್ಸ್ಟ್ ಬುಕ್ಕಿಂದ. ಸೊ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಪ್ರಶ್ನೆಗಳ ಹರಿವು ನೋಡಿದರೆ ಗೊತ್ತಾಗ್ತದೆ. ಇದು ನಮಗೆ ಅನಿಸಿದ ಹಾಗೆ ನಾವು ಮಾಡಿದ್ದೀವಿ, ನೀವುಗಳು ಕೂಡ ನಿಮ್ಮ ಒಂದು ವಿವೇಚನೆಗನುಸಾರ ಪ್ರಶ್ನೆಗಳನ್ನು ಮಾಡ್ಕೊಳ್ಬೋದು. सेतुबंध पूर्व परीक्षा प्रश्न पत्रिका 2026-27 कक्षा 9 विषय तृतीय भाषा हिंदी. पहला प्रश्न है, हमें कैसे रहना चाहिए ಅಂತ ಕೇಳಿದ್ದಾರೆ. सो द आंसर इज हमें मिलजुल कर रहना चाहिए. सेकंड वन, दिए गए शब्दों की सहायता से सार्थक वाक्य बनाइए. गया घबरा भोलो ಅಂತ ಇತ್ತು. सो द आंसर इज भोलो घबरा गया. लोग दूर आने दूर लगे से. सो द आंसर इज लोग दूर दूर से आने लगे. थर्ड वन, तालिका में से 5 ಸಾರ್ಥಕ ಶಬ್ದ लिखिए. ಸೊ 5 ಸಾರ್ಥಕ ಶಬ್ದಗಳನ್ನು ಬರೀಬೇಕು. ಸೊ ಸಡಕ್, ಭೂಮಿ, ಚೋರ್, ಚಮಚ್, ನಯಿ, ಕೋಯಿ, ಸಮಾಚಾರ. ಸೊ ಇವುಗಳನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಬರಿಬೋದು. ನೆಕ್ಸ್ಟ್ ಒನ್, ಹಿಂದಿ ಮೇ ಅನುವಾದ ಕೀಜಿಯೇ. ಇಲ್ಲಿ ಪ್ರಥಮ ಭಾಷೆಯ ಒಂದು ವಾಕ್ಯಗಳಿದ್ದಾವೆ. ನನಗೆ ಹಸಿರು ಬಣ್ಣದ ಕುದುರೆ ಸಿಕ್ಕಿದೆ ಅಂತ ಇದೆ, ಓಕೆನಾ. ಇದನ್ನೇ ಹಿಂದಿಯಲ್ಲಿ ಅನುವಾದ ಮಾಡಿದಾಗ ಮುಜೆ ಹರೇ ರಂಗ ಕಾ ಘೋಡಾ ಮಿಲ್ ಗಯಾ ಹೇ. ಇನ್ನೊಂದಿತ್ತು, ಅಕ್ಬರನಿಗೆ ಬೀರ್ಬಲನ ಪರೀಕ್ಷೆ ಮಾಡಬೇಕಿತ್ತು. ಸೊ ದ ಆನ್ಸರ್ ಈಸ್ ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನಿ ಥಿ ಅಂತ ಬರೆದ್ರೆ ಸಾಕು. ಫಿಫ್ತ್ದಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದೀವಿ. ಸೊ ಭಾಳ ಈಸಿಯಾಗಿರ್ತಕ್ಕಂಥ ಓದಿ 2 ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ಮೇರಿ ಮಾँ मुझे बहुत प्यार करती हैं, वह मेरी देखभाल करती हैं. मेरी माँ स्वादिष्ट खाना बनाती है, मैं अपनी माँ का सम्मान करता हूँ ಅಂತ ಇದೆ. ಫಸ್ಟ್ ಒನ್, आपकी माँ क्या बनाती है ಅಂತ ಇದೆ. ಸೊ ದ ಆನ್ಸರ್ ಈಸ್ मेरी माँ स्वादिष्ट खाना बनाती है. ಸೆಕೆಂಡ್ ಒನ್, आपकी देखभाल कौन करते हैं ಅಂತ ಇದೆ. ಸೊ ಮೇರಿ ದೇಖ್ಭಾಲ್ ಮೇರಿ ಮಾ ಕರ್ತಿ ಹೇ ಅಂತ ಇತ್ತು. ಗದ್ಯ ಭಾಗದಿಂದ ಪ್ರಶ್ನೆಗೆ ಉತ್ತರಗಳನ್ನು ಕೊಡೋದಿತ್ತು. 6ರಲ್ಲಿ, कोई सकारण देते हुए 2 दिन की छुट्टी मांगते हुए प्रधान अध्यापक के नाम एक छुट्टी पत्र लिखिए ಅಂತ ಇದೆ. ಇಲ್ಲಿ ಫಸ್ಟ್ ಪ್ರೇಷಕ್ ಬರ್ತದೆ, ಅದರಲ್ಲಿ ನಾಮ್, ಪತ್ತ, ದಿನಾಂಕ ಬರೀಬೇಕು. ಆಮೇಲೆ ಸೇ, ಅದರಲ್ಲಿ ಯಾರಿಗಿದೆಯಲ್ಲ ಪ್ರಧಾನ ಅಧ್ಯಾಪಕ, ಶಾಲೆ ಹೆಸರು ಬರೀರಿ, ಸಂಬೋಧನ ಬರೀರಿ, ವಿಷಯ ಬರೀರಿ, ಪತ್ರದ ಕಲೆಯವರ ಮುಖ್ಯ ಭಾಗ, ಲಾಸ್ಟ್ ಸಮಾಪನ ಮತ್ತು ಆಪ್ಕಾ ಆಜ್ಞಾಕಾರಿ ಛಾತ್ರ ಅಂತ ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಚುಟ್ಟಿ ಪತ್ರವನ್ನು ಬರೆದ್ರೆ ಗ್ರೇಡಿಂಗನ್ನು ಹಾಕ್ತಾರೆ. 7th ಒನ್, ನಿಮ್ನಲಿಖಿತ ಶಬ್ದಕ್ಕೆ ಸಮಾನಾರ್ಥಕ ಶಬ್ದ ಲಿಖಿಯೇ. ಇಲ್ಲಿ ಭಾರಿ ಅಂತ ಇದೆ. ಸೊ ಭಾರಿಗಿರ್ತಕ್ಕಂಥ ಶಬ್ದ ವಜನ್ದಾರ್. ಬಾಷ್ಪ ಅಂತಿದೆ. ಸೊ ಬಾಷ್ಪಿಗಿರ್ತಕ್ಕಂಥ ಸಮಾನಾರ್ಥಕ ಶಬ್ದ ಭಾಪ ಇಸ್ ದ ಆನ್ಸರ್. 8th ಒನ್,
ವಿಲೋಮ ಶಬ್ದ लिखिए ವಿಲೋಮ ಇತ್ತು ऊपरದು नीचे ಆಗ್ತದ अंदरದು बाहर ಆಗ್ತದ ಪ್ರಶ್ನೆ 9 निम्नलिखित वाक्यांश का अनुवाद कन्नड़ या अंग्रेजी में कीजिए गद्य भाग ಕೊಟ್ಟಿದ್ದಾರೆ वर्षा किसानों के लिए वरदान है यह सभी लोगों के लिए पीने के पानी का मूल साधन है संसार के सभी जीव जंतुओं के लिए पानी अत्यंत आवश्यक है ಇದನ್ನ ಅನುವಾದ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ಮಳೆ ರೈತರಿಗೆ ವರದಾನವಾಗಿದೆ ಇದು ಎಲ್ಲ ಜನರಿಗೆ ಕುಡಿಯುವ ನೀರಿನ ಮೂಲವಾಗಿದೆ ಜಗತ್ತಿನ ಎಲ್ಲ ಜೀವಿಗಳಿಗೂ ನೀರು ಬಹಳ ಅವಶ್ಯಕವಾಗಿದೆ ಅನ್ನೋದನ್ನು ಬರಿಬೇಕು लास्ट क्वेश्चन ಕೊಟ್ಟಿತ್ತು निम्नलिखित किसी एक समूह माध्यम पर 5-6 वाक्य लिखिए ಅಂತ ಇತ್ತು ಎರಡು ಕೊಟ್ಟಿದ್ದೀವಿ ಒಂದು ದೂರದರ್ಶನ ಇದೆ ಒಂದು ಸಮಾಚಾರ ಪತ್ರ ಇದೆ ಎರಡರಲ್ಲಿ ಒಂದಕ್ಕೆ ನಿಮ್ಮ ಸ್ವಂತ ವಾಕ್ಯಗಳನ್ನು ನೀವು ಏನು ಮಾಡಬೇಕು ವಿಚಾರವನ್ನು ಮಂಡನೆ ಮಾಡ್ಬೋದಿತ್ತು दूरदर्शनದಲ್ಲಿ दूरदर्शन से समाचार सुन सकते हैं देख भी सकते हैं सिनेमा देख सकते हैं बहुत सारे समाचार देश विदेश की खबर सुन सकते हैं मौसम विज्ञान शिक्षा आदि विषयों की जानकारी मिलती है सो समाचार पत्रದಲ್ಲಿ समाचार पत्रों को पढ़ और देख सकते हैं देश विदेश की खबरें व्यापार शिक्षा खेल कूद विज्ञान चिकित्सा विज्ञान अंतरिक्ष विज्ञान सिनेमा मनोरंजन मौसम की जानकारी आदि के बारे में पढ़ सकते हैं ಇಷ್ಟು ನಾವು ಏನು ಮಾಡಿದ್ದೀವಿ ಅಂತಂದರೆ 9ನೇ ತರಗತಿಗೆ ಸೇತುಬಂಧದಲ್ಲಿ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ ಆಮೇಲೆ ನೆಕ್ಸ್ಟ್ ನಿಮಗೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ ಪಿ ಡಿ ಎಫ್ಗಳನ್ನು ಬೇಕನ್ನೋರು ಮೆಂಬರ್ಶಿಪ್ಪನ್ನು ತೊಗೊಳ್ರಿ ಸೊ ನೀವುಗಳು ಮೆಂಬರ್ಶಿಪ್ಪನ್ನು ತೊಗೊಂಡ್ರೆ ಸೊ ನೆಕ್ಸ್ಟ್ ವಿಡಿಯೋಗಳು ಬರೋದೇನೆ ಮೆಂಬರ್ಶಿಪ್ಗಾಗಿಯೇ ಬರ್ತವೆ ನೀವು ವೇಟ್ ಮಾಡಬೇಕು ಓಕೆ ಸೊ ಮೆಂಬರ್ಶಿಪ್ ಬಂದಾಗೆ ಅವುಗಳನ್ನು ನಾವು ಪಿ ಡಿ ಎಫ್ ಹಾಕ್ತೀವಿ ಅವುಗಳನ್ನು ನೀವೇನು ಮಾಡ್ಬೋದು ಯೂಸಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ 10ನೇ ತರಗತಿಯ ಸೇತುಬಂಧ ಪ್ರಶ್ನೆ ಪತ್ರಿಕೆಯೊಂದಿಗೆ ಬಾಯ್